ನೋಡಿ 16 ಇಂಚು ಅಂದ್ರೆ ನೋಡಿ ಇಲ್ಲಿಂದ ಒಂದು ಪೇಟ ಭತ್ತದ ತೆನೆನ ಕೊಟ್ಟಿದ್ದಾರೆ ನೋಡಿ. ಹಾಗೆ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಬನ್ನಿ. ಹಾಗೆ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ ನೋಡಿ. ಹಾಗೆ ಟ್ರ್ಯಾಕ್ಟರ್ನ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ ಎಂಡ್ ಆಕ್ಸೆಲ್ ಮತ್ತೆ ಪವರ್ ಸ್ಟೇರಿಂಗ್ ಬಂದ್ಬಿಟ್ಟು ಒಂದು ಒಳ್ಳೆ ಕಾಂಬಿನೇಷನ್. ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ನೋಡಿ, ಈ ಟ್ರ್ಯಾಕ್ಟರ್ನ ಮಾಡಲ್ ಬಂದ್ಬಿಟ್ಟು ಮಹೀಂದ್ರ 475DA. ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ಸರ್ಪಂಚ್ ಸೀರೀಸ್ ಅಲ್ಲಿ ಬರುತ್ತೆ. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದ್ರೂ ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನೀವಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡ್ಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ. ನೋಡಿ, ಬಾನೆಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಏರ್ ಫಿಲ್ಟರ್ ಮತ್ತೆ ಸೈಲೆನ್ಸರ್ನ ತೆಗೆದಿಟ್ಬಿಡ್ಬೇಕು. ನೋಡಿ, ಬಾನೆಟ್ ಓಪನ್ ಮಾಡೋಕ್ಕೆ ಎರಡು ಕಡೆನೂ ಲಾಕ್ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ ಬಾನೆಟ್ನ ಓಪನ್ ಮಾಡ್ಕೋಬಹುದು. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ 4 ಸಿಲಿಂಡರ್ 42 HP ಮತ್ತೆ 2730 cc DI ಇಂಜಿನ್ ನ ಕೊಟ್ಟಿದ್ದಾರೆ. ಹಾಗೆ ಟ್ರ್ಯಾಕ್ಟರ್ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಇನ್ಲೈನ್ ಫ್ಯೂಯಲ್ ಪಂಪ್ ನ ಕೊಟ್ಟಿದ್ದಾರೆ. ನೋಡಿ, ಬಾಷ್ ಕಂಪ್ನಿದೇ ಆಗಿರೋದ್ರಿಂದ ಡೀಸೆಲ್ ಅವರೇಜ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ 48 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ನೀವು ಸರ್ವಿಸಿಗೆ ಒಂದ್ಸಲ ಚೇಂಜ್ ಮಾಡಿಸ್ಕೊಳೋದು ಒಳ್ಳೇದು. ಹಾಗೆ ಟ್ರ್ಯಾಕ್ಟರ್ನ ಕೂಲಿಂಗ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಅದರಿಂದ ನಿಮಗೆ ಒಂದು ಒಳ್ಳೆ ರೇಡಿಯೇಟರ್ ನ ಕೊಟ್ಟಿದ್ದಾರೆ. ನೋಡಿ, ವಾಟರ್ ಬಾಡಿ ತುಂಬಾ ಚೆನ್ನಾಗಿ ಕೊಟ್ಟಿರೋದ್ರಿಂದ ನಿಮಗೆ ನೀರು ಲೀಕೇಜ್ ಆಗೋ ಸಮಸ್ಯೆ ಬರಲ್ಲ. ರೇಡಿಯೇಟರ್ ತುಂಬಾ ಚೆನ್ನಾಗಿರೋದೇ ಕೊಟ್ಟಿರೋದ್ರಿಂದ ಹೀಟಿಂಗ್ ನ ಸಮಸ್ಯೆ ಬರಲ್ಲ. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆಯಿಲ್ ಬಾತ್ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ಆಯಿಲ್ ಬಾತ್ ಏರ್ ಫಿಲ್ಟರ್ ಅಂದ್ರೆ ನೋಡಿ, ಏರ್ನ ಇಲ್ಲಿ ತಗೊಳುತ್ತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಧೂಳೇನಾರು ಇದ್ರೆ ಈ ಆಯಿಲ್ ಅಲ್ಲಿ ಇಲ್ಲೇ ಸ್ಟೋರ್ ಮಾಡ್ಕೊಂಡು ಇಂಜಿನ್ಗೆ ಒಳ್ಳೆ ಏರ್ನ ಕೊಡುತ್ತೆ. ಈ ಟ್ರ್ಯಾಕ್ಟರ್ ಅಲ್ಲಿ ಸ್ಟಾರ್ಟರ್ ಮತ್ತೆ ಡೈನಮೋ ತುಂಬಾ ಚೆನ್ನಾಗಿ ಕೊಟ್ಟಿರೋದ್ರಿಂದ ಬ್ಯಾಟ್ರಿ ವೀಕ್ ಆಗೋ ಸಮಸ್ಯೆ ಮತ್ತೆ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗದೇ ಇರೋ ಸಮಸ್ಯೆ ಕೂಡ ಬರಲ್ಲ. ನೋಡಿ, ಹಾಗೆ ಇಂಜಿನ್ ಆಯಿಲ್ ಫಿಲ್ಟರ್ ಮತ್ತೆ ಹೈಡ್ರೋಲಿಕ್ ಆಯಿಲ್ ಫಿಲ್ಟರ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ, ಇಂಜಿನ್ ಆಯಿಲ್ ಫಿಲ್ಟರ್ಸ್ ನ ನೀವು 250 ಗಂಟೆಗೆ ಒಂದ್ಸಲ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಮತ್ತೆ ಹೈಡ್ರೋಲಿಕ್ ಆಯಿಲ್ ಫಿಲ್ಟರ್ ನ ಬಂದ್ಬಿಟ್ಟು ನೀವು 1000 ಗಂಟೆಗೆ ಒಂದ್ಸಲ ಚೇಂಜ್ ಮಾಡಿಸ್ಕೊಳೋದು ಒಳ್ಳೇದು. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಟ್ರಾನ್ಸ್ಮಿಷನ್ ಅಂದ್ರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಪಾರ್ಸಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಅದರಿಂದ ನೀವು 8 ಫಾರ್ವರ್ಡ್ 2 ರಿವರ್ಸ್ ಗೇರ್ ಸಿಗುತ್ತೆ. ಅಂದ್ರೆ 8 ತರ ನೀವು ಮುಂದಕ್ಕೆ ಹೋಗ್ಬೋದು ಮತ್ತೆ 2 ತರ ಹಿಂದಕ್ಕೆ ಬರ್ಬೋದು. ನೋಡಿ, ಯಾವ ತರ ಅಂತಂದ್ರೆ ಇದು 4 ಗೇರ್ ಇರುತ್ತಲ್ವಾ. ನೋಡಿ, ಐ ಗೇರಿಗೆ ಹಾಕಿದ್ರೆ 4 ತರ ಮುಂದಕ್ಕೆ ಹೋಗ್ತೀರಾ, ಮತ್ತೆ ಲೋ ಗೇರಿಗೆ ಹಾಕಿ 4 ತರ ಮುಂದಕ್ಕೆ ಹೋಗ್ತೀರಾ. ಅದೇ ರೀತಿ ನೋಡಿ, ರಿವರ್ಸ್ ಗೇರಿಗೆ ಹಾಕ್ತೀರಾ, ಲೋ ಅಲ್ಲಿ 1 ತರ ಹಿಂದಕ್ಕೆ ಹೋಗ್ತೀರಾ, ಮತ್ತೆ ಐ ಗೇರಿಗೆ ಹಾಕಿ 1 ತರ ಹಿಂದಕ್ಕೆ ಬರ್ತೀರಾ. ನೋಡಿ, ಹಾಗೆ ಈ ಟ್ರ್ಯಾಕ್ಟರ್ ನ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ 1 ಗಂಟೆಗೆ 35 km/h ಹೋಗುತ್ತೆ. ಬನ್ನಿ ಹಾಗೆ ಟ್ರ್ಯಾಕ್ಟರ್ ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಪಾಯಿಂಟ್ ಲಿಂಕೇಜ್ ಇರುವ ಹೈ ಪ್ರಿಸಿಷನ್ ಹೈಡ್ರೋಲಿಕ್ಸ್ ನ ಕೊಟ್ಟಿದ್ದಾರೆ. ಆದ್ರಿಂದ ಈ ಹೈಡ್ರೋಲಿಕ್ಸ್ ಬಂದ್ಬಿಟ್ಟು ನಿಮಗೆ 1500 kg ಭಾರನ ಎತ್ತುತ್ತೆ. ನೀವೇನಾದ್ರು ತುಂಬಾ ದೂರ ಇಂಪ್ಲಿಮೆಂಟ್ಸ್ ಹಾಕೊಂಡು ಹೋಗ್ತಿದ್ದೀರಾ ಅಂದ್ರೆ ಈ ಹೈಡ್ರೋಲಿಕ್ ನ ಲಾಕ್ ಮಾಡ್ಕೊಂಡು ಹೋಗೋದು ಒಳ್ಳೇದು. ಯಾಕಪ್ಪ ಅಂತಂದ್ರೆ ನೋಡಿ, ಲಾಕ್ ಮಾಡಿಲ್ಲ ಅಂದ್ರೆ ಮಿಸ್ ಆಗಿ ಕೈ ಟಚ್ ಆಗಿ ಕೆಳಗ್ ಬಂತು ಅಂದ್ರೆ ಇಂಪ್ಲಿಮೆಂಟ್ಸ್ ಕೂಡ ಕೆಳಗ್ ಬರುತ್ತೆ. ಹಾಗೆ ಟ್ರ್ಯಾಕ್ಟರ್ ನ PTO ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 37.4 HP 6 ಪ್ಲೇನ್ 540 PTO ನ ಕೊಟ್ಟಿದ್ದಾರೆ. ನೋಡಿ, ನಿಮಗೆ 37.4 HP ಯಾವಾಗ ಸಿಗುತ್ತೆ ಅಂತಂದ್ರೆ ನೋಡಿ, ನೀವು ಮೀಟ್ರಲ್ಲಿ ನೋಡಿ, ಇಲ್ಲಿ ಮೀಟ್ರಲ್ಲಿ ನೀವು 19ಕ್ಕೆ ರೈಸ್ ಮಾಡಿದ್ರೆ PTO ಬಂದ್ಬಿಟ್ಟು ನಿಮಗೆ 1 ನಿಮಿಷಕ್ಕೆ 540 ರೌಂಡ್ ಸುತ್ತುತ್ತೆ ಮತ್ತೆ 37 HP ಪವರ್ನ ಕೊಡುತ್ತೆ. ಒಂದು ಒಳ್ಳೆ PTO ನ ಕೊಟ್ಟಿದ್ದಾರೆ. ರೋಟಾವೇಟರ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಬಹುದು. ಹಾಗೆ ಟ್ರ್ಯಾಕ್ಟರ್ ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ನೋಡಿ, ಹಿಂದೆ 13.6 × 28 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 13.6 ಇಂಚು ಅಗಲ ಮತ್ತೆ 28 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಮುಂದೆ ನೋಡೋದಾದ್ರೆ ನಿಮಗೆ 6 × 16 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 6 ಇಂಚು ಅಗಲ ಮತ್ತೆ 16 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ನೋಡಿ, 16 ಇಂಚು ಅಂದ್ರೆ ನೋಡಿ, ಇಲ್ಲಿಂದ ಸ್ಟ್ರೈಟ್ ಆಗಿ ಇಲ್ಲಿ ತನಕ ಬಂದ್ಬಿಟ್ಟು ನಿಮಗೆ 16 ಇಂಚು ಇರುತ್ತೆ. ಬನ್ನಿ ಹಾಗೆ ಟ್ರ್ಯಾಕ್ಟರ್ ನ ಫ್ರಂಟ್ ಆಕ್ಸೆಲ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಬೆಂಡ್ ಆಕ್ಸೆಲ್ ನ ಕೊಟ್ಟಿದ್ದಾರೆ. ಹಾಗೆ ಟ್ರ್ಯಾಕ್ಟರ್ ನ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ರ್ಯಾಮು ಈ ಕಡೆನೂ ಇರುತ್ತೆ ಹಾಗೆ ಈ ಕಡೆನೂ ಇರುತ್ತೆ. ಅದರಿಂದ ನೀವು ಸ್ಟೇರಿಂಗ್ ವೀಲ್ ನ ಒಂದೇ ಬೆರಳಲ್ಲಿ ಕೂಡ ಈಸಿಯಾಗಿ ತಿರುಗಿಸ್ಕೋಬಹುದು. ಎಂಡ್ ಆಕ್ಸೆಲ್ ಮತ್ತೆ ಪವರ್ ಸ್ಟೇರಿಂಗ್ ಬಂದ್ಬಿಟ್ಟು ಒಂದು ಒಳ್ಳೆ ಕಾಂಬಿನೇಷನ್. ಇದರಿಂದ ನಿಮಗೆ ಟ್ರ್ಯಾಕ್ಟರ್ ನ ಟರ್ನಿಂಗ್ ರೇಡಿಯಸ್ ಕೂಡ
ಕಡಿಮೆ ಇರುತ್ತೆ. ಅಂದ್ರೆ ಸಣ್ಣದಾಗಿರೋ ಜಾಗದಲ್ಲಿ ಕೂಡ ನೀವು ಈಸಿಯಾಗಿ ಟರ್ನ್ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ನ ಬಾನೆಟ್ ಕ್ಲೋಸ್ ಮಾಡ್ಬಿಟ್ಟು ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇಂಜಿನ್ ಆಯಿಲ್ ಟೆಂಪರೇಚರ್ ಮೀಟರು, RPM ಮೀಟರು ನೋಡಿ, ಇಲ್ಲಿ ಅವರ್ಸ್ ತೋರಿಸುತ್ತೆ. ಮತ್ತು ಇದು ಬಂದ್ಬಿಟ್ಟು ಡೀಸೆಲ್ ಗೇಜು ನೋಡಿ, ಇದು ಆಯಿಲ್ ಇಂಡಿಕೇಟರು ಮತ್ತು ಬ್ಯಾಟ್ರಿ ಇಂಡಿಕೇಟರ್ನ ಕೊಟ್ಟಿದ್ದಾರೆ. ನೋಡಿ ಲೈಟ್ ಆನ್ ಆ್ಯಂಡ್ ಆಫ್ ಸ್ವಿಚಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಕಾರ್ ಟೈಪ್ ಕೊಟ್ಟಿದ್ದಾರೆ. ಹಾಗೆ ಇಂಡಿಕೇಟರ್ಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಸ್ವಿಚ್ ಬಂದ್ಬಿಟ್ಟು ನಿಮಗೆ 4 ಇಂಡಿಕೇಟರು, ಮತ್ತು ಇದು ಬಂದ್ಬಿಟ್ಟು ನಿಮಗೆ ಫ್ಲೋ ಲ್ಯಾಂಪ್ ಅಂದರೆ ಹಿಂದ್ಗಡೆ ಲೈಟು ನೋಡಿ. ಹಾಗೆ ಒಂದು ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಯೂನಿಟ್ನ ಕೊಟ್ಟಿದ್ದಾರೆ. USB ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಮೊಬೈಲ್ನ ಇಲ್ಲಿ ಇಟ್ಬಿಟ್ಟು ನೀವು ಈಸಿಯಾಗಿ ಚಾರ್ಜ್ನ ಮಾಡ್ಕೋಬೋದು. ಹಾಗೆ ಒಂದು ಒಳ್ಳೆ ಟೂಲ್ ಬಾಕ್ಸ್ನ ಕೊಟ್ಟಿದ್ದಾರೆ, ನೀವು ಟೂಲ್ಸ್ನೆಲ್ಲ ಆರಾಮಾಗಿ ಇಟ್ಕೋಬೋದು ಮತ್ತು ಲಾಕ್ ಕೂಡ ಮಾಡ್ಕೋಬೋದು. ಹಾಗೆ PC ಲಿವರು, DC ಲಿವರ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಈಸಿಯಾಗಿ ಬಳಸ್ಬೋದು. ಹಾಗೆ ಈ ಟ್ರ್ಯಾಕ್ಟರ್ನ ಕ್ಲಚ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಕ್ಲಚಲ್ಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ಅಂದರೆ ಗೇರ್ ಬಾಕ್ಸಿಗೂ ಮತ್ತು PTOಗೂ ಒಂದೇ ಕ್ಲಚ್ ಪ್ಲೇಟು ಇರುತ್ತೆ. ಹಾಗೆ ಬ್ರೇಕ್ಸ್ ಬಗ್ಗೆ ನೋಡೋದಾದ್ರೆ ಆಯಿಲ್ ಇಮ್ಮರ್ಸ್ಡ್ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ, ಅದರಿಂದ ನೀವು ಟ್ರ್ಯಾಕ್ಟರ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಒಂದು ಒಳ್ಳೆ ಹ್ಯಾಂಡ್ ಬ್ರೇಕ್ನ ಕೊಟ್ಟಿದ್ದಾರೆ, ನಿಲ್ಲಿಸಿದಾಗ ನೀವು ಬ್ರೇಕ್ನ ಲಾಕ್ ಮಾಡ್ಕೋಬಹುದು. ಹಾಗೆ ಒಂದು ಒಳ್ಳೆ ಡಿಫ್ರೆನ್ಷಿಯಲ್ ಲಾಕ್ನ ಕೂಡ ಕೊಟ್ಟಿದ್ದಾರೆ. ಈ ಡಿಫ್ರೆನ್ಷಿಯಲ್ ಲಾಕ್ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ನೋಡಿ, ಕೆಸರಲ್ಲಿ ಏನಾದರೂ ಈ ಟೈರ್ ಸಿಗಾಕೊಂಡು ಈ ಟೈರ್ ರೋಲ್ ಹೊಡಿತಿತ್ತು ಅನ್ಕೊಳ್ಳಿ, ಅವಾಗ ನೀವು ಈ ಡಿಫ್ರೆನ್ಷಿಯಲ್ ಲಾಕ್ನ ಪ್ರೆಸ್ ಮಾಡಿದ್ರೆ ಗೇರ್ ಬಾಕ್ಸಲ್ಲಿ ಬಂದ್ಬಿಟ್ಟು 2 ಟೈರು ಲಾಕ್ ಆಗುತ್ತೆ. ಲಾಕ್ ಆಗಿ 2 ಒಂದೇ ಸ್ಪೀಡಲ್ಲಿ ಮುಂದಕ್ಕೆ ಹೋಗ್ತವೆ, ಅವಾಗ ನಿಮಗೆ ಗಾಡಿ ಕೆಸರಿಂದ ಹೊರಗೆ ಬರುತ್ತೆ ನೋಡಿ. ಹಾಗೆ ಡಿಫ್ರೆನ್ಷಿಯಲ್ ಲಾಕ್ನ ಯೂಸ್ ಮಾಡ್ಬೇಕಾದ್ರೆ ನೀವು ಸ್ಟೇರಿಂಗ್ನ ಸ್ಟ್ರೈಟಾಗೆ ಇಟ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ನಿಮ್ಮ ಸ್ಟೇರಿಂಗ್ದು ಬ್ಯಾಲೆನ್ಸಿಂಗ್ ಹಾಳಾಗೋ ಸಮಸ್ಯೆ ಕೂಡ ಬರ್ಬೋದು. ಹಾಗೆ ಒಂದು ಒಳ್ಳೆ ಹ್ಯಾಂಡ್ ಎಕ್ಸ್ಲೇಟರ್ನ ಕೊಟ್ಟಿದ್ದಾರೆ, ಉಳ್ಮೆ ಟೈಮಲ್ಲಿ ಮಾತ್ರ ಯೂಸ್ ಮಾಡಿ, ರೋಡಲ್ಲಿ ಹೋಗ್ಬೇಕಾದ್ರೆ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಕ್ಲಚ್ ಪ್ಲೇಟು ತುಂಬ ದಿನ ಬಾಳಿಕೆ ಬರಬೇಕು ಅಂತಂದರೆ ಕ್ಲಚ್ಚಿಗೆ ಗ್ರೀಸಿಂಗ್ ಮಾಡ್ಕೊಳೋದು ಒಳ್ಳೇದು. ಅತಿಯಾಗಿ ಗ್ರೀಸಿಂಗ್ ಮಾಡ್ಕೊಂಡ್ರೆ ಕ್ಲಚ್ ಪ್ಲೇಟ್ ಹಾಳಾಗೋ ಸಮಸ್ಯೆ ಕೂಡ ಇರುತ್ತೆ. ಹಾಗೆ ಫ್ರಂಟ್ ಲುಕ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ. ಲೈಟ್ಸ್ ಬಗ್ಗೆ ಹೇಳೋದಾದ್ರೆ ಆಲೋಜನ್ ಹೆಡ್ ಲ್ಯಾಂಪೇ ಬರುತ್ತೆ, ಮತ್ತೆ ಮಹೇಂದ್ರದವರು ಒಂದು ಒಳ್ಳೆ ಲೋಗೋನ ಕೊಟ್ಟಿದ್ದಾರೆ. ಇಂಡಿಕೇಟರು, ಫ್ಲೋ ಲ್ಯಾಂಪ್ ಎಲ್ಲ ನಿಮಗೆ ಆಲೋಜನ್ ಅಲ್ಲೇ ಬರುತ್ತೆ ನೋಡಿ. ಹಾಗೆ ಈ ಟ್ರ್ಯಾಕ್ಟರ್ನ ಆಕ್ಸೆಸರಿ ಆಗಿ ಫ್ರಂಟ್ ಅಲ್ಲಿ ವೆಯ್ಟ್ಸು ಮತ್ತೆ ಒಂದು ಟಾಪ್ ಲಿಂಕ್ನ ಕೊಡ್ತಾರೆ. ಹಾಗೆ ಈ ಟ್ರ್ಯಾಕ್ಟರ್ನ ವಾರಂಟಿ ಬಗ್ಗೆ ನೋಡೋದಾದ್ರೆ ನಿಮಗೆ 2000 ಗಂಟೆ ಅಥವಾ 2 ವರ್ಷ ವಾರಂಟಿಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ ಹೇಗಿದೆ. ನೋಡಿ ಎಕ್ಸ್ಟ್ರಾ ಗೇರ್ನ ನ್ಯೂಟ್ಲು ಮಾಡಿಕೊಂಡೆ ನೀವು ಗಾಡಿನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇರೋದ್ರಿಂದ ನೀವು ಸ್ಟೇರಿಂಗ್ ವೀಲ್ನ ನೀವು ಈಸಿಯಾಗಿ ತಿರುಗಿಸ್ಕೋಬಹುದು. ನೋಡಿ ಹಾಗೆ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ 7,20,000ದಿಂದ 7,40,000 ತನಕ ಈ ಟ್ರ್ಯಾಕ್ಟರ್ನ ಪ್ರೈಸ್ ಇದೆ ನೋಡಿ. ಹಾಗೆ ಈ ಟ್ರ್ಯಾಕ್ಟರ್ನ ಸರ್ವಿಸ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಸರ್ವಿಸ್ ಬಂದು 100 ಗಂಟೆಗಿರುತ್ತೆ, ಮತ್ತೆ ಸರ್ವಿಸ್ ಇಂಟರ್ವಲ್ ಬಂದ್ಬಿಟ್ಟು ನಿಮಗೆ 250 ಗಂಟೆಗೆ ಒಂದೊಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗತ್ತೆ ನೋಡಿ. ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 2000 ರೇಟೆಡ್ RPM ಅಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನೋಡಿ, ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 20 ತನಕನೂ ರೈಸ್ ಆಗುತ್ತೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ PTO ಬಂದ್ಬಿಟ್ಟು ನಿಮಗೆ 19ಕ್ಕೆ ರೈಸ್ ಮಾಡಿದ್ರೆ ಮಾತ್ರ ನಿಮಗೆ 37 HP ಪವರ್ನ ಕೊಡುತ್ತೆ. ನಾರ್ಮಲ್ ಆಗಿ ಯಾರು ಇಷ್ಟಾಗಿ ಯೂಸ್ ಮಾಡಲ್ಲ, ನಾರ್ಮಲ್ ಆಗಿ ಬಂದ್ಬಿಟ್ಟು 10ರಿಂದ 12 RPM ಅಲ್ಲೇ ಯೂಸ್ ಮಾಡ್ತಿರ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕೋ ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು. ಹಾಗೆ ಒಂದು ಒಳ್ಳೆ ಸೀಟ್ನ ಕೊಟ್ಟಿದ್ದಾರೆ, ನಿಮ್ಮ ಹೈಟು ಮತ್ತು ವೆಯ್ಟಿಗೆ ಅನುಸಾರವಾಗಿ ಈ ಸೀಟ್ನ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ. ಇಲ್ಲೊಂದು ಸ್ಟಿಕ್ಕರ್ನ ಅಂಟಿಸ್ಕೊಂಬಿಡಿ, ಕೀ ಕೆರೆದು ಸ್ಕ್ರ್ಯಾಚ್ ಆಗೋ ಸಮಸ್ಯೆ ಬರಲ್ಲ ನೋಡಿ. ಸರ್ಪಂಚಲ್ಲಿ ಒಂದು ಪೇಟ ಭತ್ತದ ತೆನೆನ ಕೊಟ್ಟಿದ್ದಾರೆ,
ತುಂಬ ಚೆನ್ನಾಗಿ ಕಾಣುತ್ತೆ.